ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಕೊನೆವರೆಗೂ ಸುಧಾ ಈ ವಿಡಿಯೋನ ನೋಡಿ. ಈ ಸಲ ಬಿಗ್ ಬಾಸ್ ಸೀಸನ್ನ ಆರ್ಗನೈಜೇಷನ್ ಮಾಡಿದ್ದಾರೆ. ನಿಜವಾಗ್ಲೂ ಈ ಪ್ರೋಮೋನ ಬಿಟ್ಟಿದ್ದಾರೆ. ಇದು ಒಂಥರ ಏನಂದರೆ, ನಮ್ಮಂಥ ಜನಗಳನ್ನ, ಅಮಾಯಕರನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೋತಾ ಇದ್ದಾರೆ ಅಂದರೆ, ಅಷ್ಟು ದೊಡ್ಡ ವೇದಿಕೆ, ಓಕೆನಾ, ಕೋಟ್ಯಾಂತರ ಜನ ನೋಡ್ತಾರೆ, ಓಕೆನಾ. ಟ್ಯಾಲೆಂಟ್ ಇರೋರನ್ನ, ಅವರಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಗುರುತಿಸಿ ತೊಗೊಬಂದು ವೇದಿಕೆ ಮೇಲೆ ಬಿಡ್ತಾರೆ. ಇವರು ಮಾಡ್ತಾಯಿರೋದು ಎಂತ ಮಾಡ್ತಾಯಿದ್ದಾರೆ ಅಂದರೆ, ಓಕೆನಾ, ತಲೆ ಬೋಳ್ಸೋದಂತೆ. ತಲೆ ಬೋಳ್ಸೋದು ಎಲ್ಲಿ ಟ್ಯಾಲೆಂಟು? ತಲೆ ಬೋಳ್ಸೋದು ಒಂದು ಟ್ಯಾಲೆಂಟಾ? ಆಮೇಲೆ ಅವರು ಪ್ರಶಸ್ತಿ ತೊಗೊಬಂದಿದ್ದಾರೆ, ಇಂಟರ್ನ್ಯಾಷನಲ್ ಪ್ರಶಸ್ತಿ. ಆ ಪ್ರಶಸ್ತಿನ ಹರಿದಾಕಿಸ್ತಾರೆ, ಮತ್ತು ಸಗಣಿಲಿ ಮಖ ಒರೆಸ್ತಾರೆ. ಅಂದರೆ ನಮ್ಮಂಥ ಕಾಮನ್ ಪೀಪಲ್ಗೆ ಇವರು ಮಾಡುವಂಥ ಅವಮಾನ. ಸಮಾಜಕ್ಕೆ ಇವರು ಏನು ಸಂದೇಶನ ಕೊಡ್ತಾಯಿದ್ದಾರೆ, ಓಕೆನಾ. ಅಲ್ಲಿಂದ ಜನಗಳು ಕೂತ್ಕೊಂಡು ನೋಡೋದಕ್ಕೆ, ಓಕೆನಾ, ಒಂದು ಕಲಿಕೆ ಇರಬೇಕು, ಒಂದು ಕಾಮಿಡಿ ಇರಬೇಕು. ಇಲ್ಲೂ ಕಲಿಕೆನೂ ಇಲ್ಲ, ಈ ಕಡೆ ಕಾಮಿಡಿನೂ ಇಲ್ಲ. ಯಾರೋ ತಿಕ್ಕಲ್ ಥರ ಹಾಡೋರನ್ನ ತೊಗೊಬಂದು ಈ ಒಂದು ದೊಡ್ಡ ಬಿಗ್ ಬಾಸ್ ಒಂದು ವೇದಿಕೆಯಲ್ಲಿ ಹಾಕಿದ್ದಾರೆ. ಆ ಜಡ್ಜರ್ಸ್ಗಳು, ಓಕೆನಾ, ಭಯಂಕರ ಏನು ದೊಡ್ಡ ರೌಡಿಸಮ್ ಇದು. ನಾವು ಹೆಂಗೆ ಬಿಹೇವ್ ಮಾಡಬೇಕು, ಫಸ್ಟ್ ಆಫ್ ಆಲು, ಓಕೆನಾ, ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದು ಅಲ್ಲಿರೋರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಓಕೆನಾ. ಒಂದು ಬಿಗ್ ಬಾಸ್ ನಡೀತಾ ಇರೋದೇನೆಂದರೆ ಟ್ಯಾಲೆಂಟು, ಓಕೆನಾ. ಯಾವುದ್ಯಾವುದೋ ರಂಗದಲ್ಲಿ ಅಚೀವ್ಮೆಂಟನ್ನು ಮಾಡಿರ್ತಾರೆ, ಅಂಥವ್ರನ್ನ ಕರ್ಕೊಬಂದು ಬಿಟ್ಟಾಗ ಸಮಾಜಕ್ಕೆ ಏನೋ ಒಂದು ಮಾಹಿತಿ ಕೊಡ್ತಾರೆ, ಏನೋ ಸಾಧನೆ, ಇನ್ನೊಂದು ಕೆಲಸದಲ್ಲಿ ಸಾಧನೆ ಮಾಡೋದು ಅಂಥವ್ರನ್ನ, ಓಕೆನಾ. ಕರ್ನಾಟಕದಲ್ಲಿ ಸಾಧಕರು ತುಂಬ ಜನ ಇದ್ದಾರೆ. TRP ಬೇಕು, ಒಳ್ಳೆಯದನ್ನು ನೀವು ಕೊಡ್ತೀನಿ ಅಂದರೆ ಭಾಳಷ್ಟು ಜನ ನೋಡ್ತಾರೆ, ಓಕೆನಾ. ಬಟ್ ಒಳ್ಳೆಯದನ್ನು, ಸಮಾಜಕ್ಕೆ ನಾವು ಒಳ್ಳೇದು ಏನು ಕೊಡ್ತಾಯಿದ್ದೀವಿ, ಏನು ಸಂದೇಶ ಕೊಡ್ತಾಯಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಿಕ್ಕಲ್ ಥರ ಮಾತಾಡೋರನ್ನ, ಜಗಳ ಮಾಡೋರನ್ನ, ಕಾಂಟ್ರವರ್ಸಿ ಮಾಡೋರನ್ನ ನೀವು ತೊಗೊಬಂದು ದೊಡ್ಡ ಬಿಗ್ ಬಾಸ್ಗೆ ಹಾಕಿದ್ರೆ, ಓಕೆನಾ. ಏನು ನೀವು ಸಮಾಜಕ್ಕೆ ಮಾಹಿತಿ ಏನು ಕೊಟ್ಟಂಗಾಗುತ್ತೆ? ಹಾಗಾಗಿ ಯಾರೆಲ್ಲ ಈ ಬಿಗ್ ಬಾಸ್ ಎಲ್ಲ ನೋಡ್ತೀರಾ, ಕಮೆಂಟನ್ನು ಹಾಕಿ, ಓಕೆನಾ. ಒಳ್ಳೆ ರೀತಿ ಮೆಸೇಜ್ ಸಮಾಜಕ್ಕೆ ಕೊಡಲಿ, ಸಮಾಜ ಇದರಿಂದ ಏನಾದ್ರು ಒಂದು ಕಲೀಲಿ, ಒಂದು ಸಾಧಕರ ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಬದಲಾಗಲಿ. ಪ್ರತಿಯೊಬ್ಬರು ಈ ಥರ ತಪ್ಪನ್ನು ಮಾಡಿದಾಗ ಪ್ರತಿಯೊಬ್ಬರು ವಾಯ್ಸನ್ನು ಮಾಡಿ ಅವ್ರಿಗೆ ಅರಿವಾಗಬೇಕು, ಕಲರ್ಸ್ ಕನ್ನಡದವ್ರಿಗೆ, ಓಕೆನಾ. ಜನಗಳಿಗೆ ನಾವು ಏನೇ ಕೊಟ್ಟರು ನೋಡ್ತಾರೆ ಅಂತ ಅನ್ಕೊಬಿಡ್ತಾರೆ. ಬಟ್ ಈ ಥರ ತಪ್ಪನ್ನು ಮಾಡಿದಾಗ, ಓಕೆನಾ, ಕಮೆಂಟ್ ಮಾಡಬೇಕು. ಆವಾಗಲೇ ಈ ಥರ ದೊಡ್ಡ ದೊಡ್ಡ ಹೀರೋಗಳ್ನ ಕರ್ಕೊಬಂದ್ಬಿಟ್ಟು ಈ ಥರ ಮೆಣ್ಸಿನ್ಕಾಯಿ ಕುಡಿಸೋದು, ತಲೆ ಬೋಳ್ಸೋದೆಲ್ಲ ಮಾಡ್ಸೋಕ್ಕಾಗುತ್ತೆ ಅವ್ರ ಕೈಯಲ್ಲಿ? ಅದೇ ಕಾಮನ್ ಪೀಪಲ್ ಕೈಲಿ ಮಾಡಿಸ್ತಾಯಿದ್ದಾರೆ. ಇವ್ರು ಏನು ಕೊಟ್ಟರು ಹೇಳ್ದೆ ಮಾಡ್ತಾರೆ ಅಂತ. ಅಟ್ಲೀಸ್ಟ್ ಈ ಬಂದವ್ರಿಗಾರು ಒಂದು ಕಾಮನ್ ಸೆನ್ಸ್ ಬೇಡವಾ? ಓಕೆನಾ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ಅವ್ರು ಹೇಳಿದ್ದೆಲ್ಲ ಮಾಡ್ತಾರಂತದೆ, ಓಕೆನಾ. ಪ್ರಚಾರ ಬೇಕು, ಹುಚ್ಚು ಪ್ರಚಾರ ಬೇಡ, ಓಕೆನಾ. ನಮ್ಮ ಕೆಲಸದಲ್ಲಿ ಸಾಧನೆ ಇರಬೇಕು. TV ಮುಂದೆ ಒಳಗಡೆ ಬಂದರೆ ಸಾಧಕರಲ್ಲ, ಓಕೆನಾ. ಇವತ್ತು ಎಷ್ಟೋ ಜನ ಬಿಗ್ ಬಾಸಿಗೆ ಬಂದಿದ್ದಾರೆ, ಎಷ್ಟು ಜನ ಸಾಧನೆ ಮಾಡಿದ್ದಾರೆ. ಸಾಧನೆ ಅಂದರೆ ನಮ್ಮನ್ನು 10 ಜನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಆದರ್ಶವಾಗಿ ಬದುಕುವಂಥದ್ದೇ ನಿಜವಾದ ಸಾಧನೆ. ಚೆನ್ನಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.